ಹಾಯ್ ಹಲೋ ನಮಸ್ಕಾರ. ನಾನು ರಾಶಿಕಾ ಕರಾವಳಿ ಅಶ್ವಮೇಘ ನ್ಯೂಸಿಂದ. ನಮ್ಮ ಜೊತೆ ಇವತ್ತು ಹುಲಿ ಕಾರ್ತಿಕ್ ಅವರಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಮಲೆನಾಡಿನ ಪ್ರತಿಭೆ, ಕಾಮಿಡಿ ಕಿಲಾಡಿಗಳ ಮುಖಾಂತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಒಂದು ಪ್ರಮುಖವಾಗಿರುವಂಥ ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಕಾರ್ತಿಕ್ ಅವರ ಹೇಗಿತ್ತು ಡೆವಿಲ್ ಸಿನಿಮಾ ಜರ್ನಿ? ಆ್ಯಂಡ್ ದರ್ಶನ್ ಸರ್ ಜೊತೆಗೆ, ಅಷ್ಟು ದೊಡ್ಡ ಸ್ಟಾರ್ ಜೊತೆಗೆ ನೀವು ಆ್ಯಕ್ಟ್ ಮಾಡಿರುವಂಥ ನಿಮ್ಮ ಅನುಭವ ಹೇಗಿತ್ತು? ಅದನ್ನೇ ನಾನು ಎಲ್ಲ ಕಡೆನೂ ಅದನ್ನೇ ಹೇಳೋದು. ಸೊ ಅಂದರೆ ನನಗದು ಸ್ವರ್ಗ ಥರ ಮೇಡಮ್. 15-16 ದಿನ ಶೂಟಿಂಗ್ ಮಾಡಿದ್ದೀನಿ. ತುಂಬ ಅಂದರೆ ಅದೊಂದು ನನ್ನ ಲೈಫಲ್ಲಿ ಒಂದು ಹ್ಯಾಪಿ ಅನ್ನೋದಕ್ಕೆ ಒಂದು ಕೊನೆ ಅನ್ನೋದು ಇಲ್ವೇನೋ ನನಗೆ ಗೊತ್ತಿಲ್ಲ. ಇದು ನನಗೆ ತುಂಬ ರಿಲೀಫ್. ಅಂದರೆ ಇದ್ರಕ್ಕಿಂತ ಇನ್ನೊಂದು ಸಂತೋಷ ಏನು ಕೊಡೋಕ್ಕಾಗುತ್ತೆ, ಇದ್ರಕ್ಕಿಂತ ಇನ್ನೊಂದು ಸಂತೋಷ ಏನಿದೆ ಅನ್ನೋಷ್ಟು ಖುಷಿ ಇದೆ ಮೇಡಮ್ ನನಗೆ. ಮೋಸ್ಟ್ಲಿ ಅದೇ ಹೆಂಗಂದರೆ ನನ್ನ ಲೈಫಲ್ಲಿರೋ ನೋವುಗಳು ಅಥವಾ ನನ್ನ ಲೈಫಲ್ಲಿ ಹಿಂದೆ ಪಟ್ಟಿರೋ ಕಷ್ಟಗಳು ಅಥವಾ ಅದೇ ಏನೇ ಮಾಡ್ಕೊಂಡು ಬಂದಿರಲಿ ನಾನು ನಮ್ಮ ತಾಯಿ, ಇದಕ್ಕೆಲ್ಲ ಒಂದು ಮುಕ್ತಿ ಅನ್ನೋದೊಂದು ಅಂದರೆ ಇದೆ ಅನಿಸುತ್ತೆ. ಸೊ ಇಲ್ಲಿಂದ ನಮ್ಮದು ಒಂದು ಒಳ್ಳೆಯ ಜೀವನ, ಇಲ್ಲಿಂದ ಹ್ಯಾಪಿಯಾಗಿರ್ಬೋದು. ಮೋಸ್ಟ್ಲಿ ನಮ್ಮ ಅಮ್ಮನ ನಾನು ಇನ್ನೂ ಖುಷಿಯಾಗಿ ನೋಡ್ಕೊಬೋದು ಅನ್ನೋ ಕನಸುಗಳನ್ನೆಲ್ಲ ಡೆವಿಲ್ ಸಿನಿಮಾ ಬಂದಲ್ಲಿಂದ ಕಟ್ಟಿರೋ ಸಿನಿಮಾ ಇದು. ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ, ಗೌರವ ಇದೆ, ಎಲ್ಲವೂ ಇದೆ, ಅಭಿಮಾನ ಇದೆ, ಎಲ್ಲವೂ ಇದೆ ಈ ಮೂವಿಲಿ. ಎಸ್, ಅಂದರೆ ನೀವು ಸ್ಟೇಜ್ ಮೇಲೂ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ, ಸಿನಿಮಾ ಬಗ್ಗೆ ಮಾತಾಡ್ತಾ ತುಂಬ ಎಮೋಷ್ನಲ್ ಆದ್ರಿ. ಅಂದರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳು ಯಾವತ್ತೂ ಬಿಟ್ಕೊಟ್ಟಿಲ್ಲ ದರ್ಶನ್ ಸರ್ನ ಎಂಥದೇ ಪರಿಸ್ಥಿತಿಲಿ. ಬಟ್ ನೀವು ಎಷ್ಟು ಮಿಸ್ ಮಾಡ್ಕೋತೀರ? ಯಾಕಂದರೆ ಈಗಲೂ ಕೂಡ ನೀವು ತುಂಬ ಎಮೋಷ್ನಲ್ ಆಗೇ ಇದ್ದೀರಾ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನನಗೆ ಅದೇ ಭಯ. ನನ್ನ ಕಣ್ಣಲ್ಲಿ ಇಲ್ಲೇ ನೀರಿದೆ. ಏನಕ್ಕಂದರೆ ನನ್ನ ಮದುವೆ ದಿನ ನನ್ನ ತಾಯಿ ಇಲ್ದಿದ್ರೆ ನಮ್ಗೆ ಎಷ್ಟು ನೋವು ಹೋಗುತ್ತಲ್ವ, ಅದೇ ನೋವು ಇದು. ಇದ್ರದ್ದು ಎಲ್ಲ ಶಕ್ತಿನೇ ಅವರು. ಅಂದರೆ ಅಷ್ಟು ಪವರ ಈ ಸಿನಿಮಾಕ್ಕೆ ಅವರೇ ಪವರ್. ಅವರೇ ಇಲ್ಲದೆ ಇದೆಯಲ್ಲ, ಅದು ತುಂಬ ಕಷ್ಟ ಮೇಡಮ್. ಅಂದರೆ ನಾನು ಅದನ್ನೇ ಹೇಳಿದ್ದಲ್ಲಿ ಏನಂದರೆ, ಅವ್ರ ಸಿನಿಮಾನ ನೋಡೋಕೆ ಒದ್ದಾಡ್ತಾ ಇದ್ದವ್ರು ನಾವು. ಇವತ್ತು ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಎಷ್ಟು ಬ್ಯಾಡ್ ಲಕ್ ಅಂದರೆ ನಂದು ಅವ್ರ ಜೊತೆ ಕೂತ್ಕೊಂಡು ಆ ಸಿನಿಮಾ ನೋಡೋಕ್ಕಾಗಲ್ವಲ್ಲ ಅನ್ನೋದು. ಅವ್ರು ಇದ್ದಿದ್ರೆ ನನ್ನ ಆ್ಯಕ್ಟಿಂಗ್ ಅಂದರೆ ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ. ಆದರೆ ಸ್ಕ್ರೀನ್ ಮೇಲೆ ವಿತ್ ಮ್ಯೂಸಿಕ್, ಆ ಎಡಿಟಿಂಗ್ ಎಲ್ಲ ಅದ್ರ ಮೇಲೆ ಅವ್ರು ಏನು ಮಾಡೋರು, ನನ್ನ ಬೆನ್ನು ತಟ್ಟೋರು, ಹಗ್ ಮಾಡೋರು. ಇನ್ನೂ ಒಂದಿಷ್ಟು ಜನಕ್ಕೆ ನಮ್ಮ ಹುಡುಗ ಈ ಸಿನಿಮಾ ಮಾಡಿದ್ದಾನೆ ಅನ್ನೋದು ಅವ್ರು ರೆಫರ್ ಮಾಡೋರು. ನನ್ನ ಹೊಟ್ಟೆಪಾಡು ನಡೀತಿತ್ತು. ಈಗೇನಿಲ್ಲ, ಹಾಗೇನಿಲ್ಲ, ನಡೆಯಲ್ಲ ಅಂತಲ್ಲ. ಆದರೆ ಅವ್ರು ಹೇಳಿದ್ರು ಇನ್ನೂ ವೆಯ್ಟೇಜ್, ಏನೇನೋ ಆಸೆಗಳು. ನಾನು ಕಲಾವಿದ, ಅವರಿದ್ದರೆ ಬೇರೆ ಲೆವೆಲ್ ಇರೋದು. ಜೊತೆಲೆ ಆ ವೈಬು, ಆ ಶಕ್ತಿ ಇನ್ನೂ ಜಾಸ್ತಿ ಇರೋದು. ಈಗ ಏನು ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಶಕ್ತಿ ಇದೆಯಲ್ಲ, ಅದ್ರ 100 ಪಟ್ಟು ಶಕ್ತಿ ಇರೋದು ಅನಿಸುತ್ತೆ ನನಗೆ. ಅದಕ್ಕೆ ಬೇಜಾರು. ಅವ್ರ ಜೊತೆಯಲ್ಲಿ ನಾನು ಎಷ್ಟು ಅಂದರೆ 15 ದಿನ ನೋಡೋದ್ರ ಮೇಲೆ ನನ್ನ ನೆಕ್ಸ್ಟ್ ಕನಸು ಏನಿದ್ದಿದ್ದು ಅಂದರೆ, ಇನ್ನು ಪ್ರೆಸ್ ಮೀಟ್ ಇದೆ, ಆಮೇಲೆ ಪ್ರಮೋಷನ್ ಇದೆ, ಆಮೇಲೆ ಸಿನಿಮಾ ನೋಡ್ತೀವಿ, ಆಮೇಲೆ ಸೆಲೆಬ್ರಿಟಿ ಶೋ ನೋಡ್ತೀವಿ. ಅಂದರೆ ಇನ್ನೊಂದು 10 ಕಡೆ ಸಿಗ್ತಾರೆ ಬಾಸ್, ಇನ್ನೂ 10 ದಿನ ನೋಡ್ಬೋದಲ್ಲ ಅನ್ನೋದು ನಂಗೆ ಆಸೆ ಆಯಿತು. ಅಂದರೆ ದರ್ಶನ್ ಸರ್ ಜೊತೆ ನಿಮ್ಮ ಎಷ್ಟು ದಿನ ಶೆಡ್ಯೂಲ್ ಇತ್ತು ಶೂಟಿಂಗಲ್ಲಿ? ಆಮೇಲೆ ನೀವು ಆ್ಯಕ್ಟ್ ಮಾಡುವಾಗ ಅಥವಾ ನಿಮ್ಮ ಒಂದು ಕೆಲಸದ ಟೈಮಲ್ಲಿ ಅವ್ರೇನಾದರೂ ಗೈಡೆನ್ಸ್ ಕೊಡ್ತಿದ್ರಾ ಅಥವಾ ತಪ್ಪುಗಳನ್ನ ಏನಾದರೂ ತಿದ್ದುತ್ತಿದ್ರಾ? ಯಾವ ರೀತಿ ಇದ್ದರು ದರ್ಶನ್ ಸರ್ ನಿಮ್ಮ ಜೊತೆ ಅಂತ? ನನಗೆ ಅಂದರೆ ನನಗೆ ದೊಡ್ಡ ಆರ್ಟಿಸ್ಟ್ ನೋಡಿದ್ರೆ ಸಡನ್ನಾಗಿ ಭಯ ಆಗಿಬಿಡುತ್ತೆ. ನಾನು ತುಂಬ ಹಳ್ಳಿಯಿಂದ ಬಂದವನು ಮೇಡಮ್. ನನಗೆ ಅವ್ರ ಹತ್ರ ಹೋಗಿ ಕೈ ಕೊಡೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಅಷ್ಟು ಇದರಲ್ಲಿದ್ದವನು ನಾನು. ಇವತ್ತು ಅವ್ರ ಜೊತೆ ವೇದಿಕೆಯಲ್ಲಿ ಇರ್ತೀನಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂದರೆ ನಂಗೆ ಭಯ ಇರುತ್ತಿತ್ತು. ಸೊ ನಾನು ಫಸ್ಟ್ ಡೈಲಾಗ್ ಶಾರ್ಟ್ ಇಟ್ಟಾಗಲೇ ನಂಗೆ ವಾಯ್ಸೇ ಬರ್ತಾ ಇರಲಿಲ್ಲ. ಗೊರ ಇಲ್ಲೇನೋ ಕತ್ಕು ಇದ್ರೆ ಇದಾಗುತ್ತಲ್ಲ, ಹಂಗೆ ಗೊರ ಅಂತಿತ್ತು. ಅವ್ರಿಗೆ ಗೊತ್ತಾಯಿತು, ಅವ್ರೇನು ರಿಯಾಕ್ಟ್ ಮಾಡಿಲ್ಲ. ಆ ಸೀನ್ ಆಯಿತು, ಅದನ್ನು ಡಬ್ಬಿಂಗಲ್ಲಿ ಮಾಡಿರೋದು ನಾವು. ಡೈಲಾಗೇ ಹೇಳಿಲ್ಲ ನಾನು. ನಂಗೆ ಲಿಪ್ಪೆಲ್ಲ ಇದು ಮಾಡ್ಕೊಂಡು ಡಬ್ಬಿಂಗಲ್ಲಿ ಮಾಡಿದೆ. ಅದಾದ್ರ ಮೇಲೆ ಬಾಸ್ಗೆ ಗೊತ್ತಾಯ್ತು ಇವ್ನು ಹೆದರಿದ್ದಾರೆ ಅಂತ. ಹೆದರಿದ್ರೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಆ ಮೂವಿಲೇ ಇರಲ್ಲ. ಸೊ ನನ್ನ ಕಂಫರ್ಟ್ನ ಎಷ್ಟು ಚೆನ್ನಾಗಿ ಕೊಟ್ಟರು ಅಂದರೆ, ಇಡೀ ಸಿನಿಮಾ ಅವ್ರ ಪಕ್ಕ ಕೂರಿಸ್ಕೊಂಡು, ನಾನು ಇರೋ 15 ದಿನನೂ 16 ದಿನನೇನೋ ಅಷ್ಟು ದಿನವೂ ಅವ್ರ ಪಕ್ಕ ಕೂರಿಸ್ಕೊಂಡು, ಅವ್ರ ಕೈ ನನ್ನ ಹೆಗಲ ಮೇಲೆ ಹಾಕ್ಕೊಂಡು ನನ್ನ ಜೊತೆ ಮಾತಾಡ್ತಾ, ಹೌದು ಯಾವಾಗಲೂ ಹಿಂಗೆ ಇರೋರು. ಹಿಂಗೆ ಹಿಡ್ಕೊಂಡು ಹಿಂಗೆ ಇರೋರು. ನಾನು ಅಲ್ಲೆಲ್ಲರೂ ಕೂತಿದ್ರೆ ಇಲ್ಲ ಬನ್ನಿ ಅನ್ನೋರು. ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಬಂದಾಗಲೂ ಅವ್ರು ನನ್ನ ಪಕ್ಕನೇ ಕೂರಿಸ್ಕೊಂಡಿರೋರು. ಅಷ್ಟು ಕಂಫರ್ಟ್. ಅಂದರೆ ಅವ್ರಿಗೆ ಅದು ಮಾಡಬೇಕು ಅಂತ ಏನಿಲ್ಲ. ಯಾಕೆ ಅವ್ರದ್ದೇ 1000 ಟೆನ್ಷನ್ ಇರ್ತವೆ. ನನ್ನನ್ನು ರೆಡಿ ಮಾಡಿ ಆ್ಯಕ್ಟ್ ಮಾಡಿಸೋದು ಯಾಕೆ ಬೇಕು ಅವರಿಗೆ? ಅವರಿಗೂ ನಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ.
ಅಷ್ಟೇ. ನೀವೀಗ ಹೇಳಿದ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಬಂದಾಗ್ಲೂ ಜೊತೆಲೇ ಇರಿಸ್ಕೊಡ್ತಿದ್ರು ಅಂತ. ವಿಜಯಲಕ್ಷ್ಮಿ ಮೇಡಮ್ ಏನಾದರೂ ಸೆಟ್ಟಿಗೆ ಬಂದಾಗ ನಿಮಗೆ ಸಿಕ್ಕಿದ್ರ ಅವ್ರು ಯಾವ ರೀತಿ ಇರ್ತಿದ್ರು ಅಂತ? ಯಾಕಂದರೆ ಇವಾಗ ನೋವಲ್ಲಿದ್ದಾರೆ ಅವರು. ಈಗ ಹೇಗಾಗಿದೆ ಅಂತಂದರೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಖುಷಿ ಪಡಬೇಕಾ, ಅಥವಾ ಇಲ್ಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ದರ್ಶನ್ ಸರ್ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ ಅನ್ನೋ ಪರಿಸ್ಥಿತಿ ಅವ್ರ ಫ್ಯಾಮಿಲಿಗಿರ್ಬೋದು, ನೀವು ಆ್ಯಕ್ಟ್ ಮಾಡಿರುವಂಥ ನಿಮ್ಮ ಕಲಾವಿದರಿಗಿರ್ಬೋದು, ಆ್ಯಂಡ್ ಅಭಿಮಾನಿಗಳಿಗೂ ಅದೇ ಸೇಮ್ ಪರಿಸ್ಥಿತಿ ಇದೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಸೆಟ್ಟಿಗೆ ಬಂದಾಗ ಯಾವ ರೀತಿ ಇರ್ತಿದ್ರು ಅವ್ರ ಜೊತೆ ಸಪೋರ್ಟಿವ್ ಆಗಿ ಅಂತ? ಆ್ಯಕ್ಚುಲಿ ಪ್ರಕಾಶ್ ಸರ್ ಅದನ್ನೇ ಹೇಳಿದ್ರು, ಅದು ತುಂಬ ಪ್ರೊಫೆಷ್ನಲ್ ಸೆಟ್ ಇತ್ತು, ಯಾವ ಪರ್ಸ್ನಲ್ ಇದು ಇರ್ತಿರಲಿಲ್ಲ. ಅವ್ರು ಬಂದಾಗ ಅಲ್ಲಿ ಏನು ಬೇರೆ ಥರದ್ದು ಇದೇ ಇರ್ತಿರಲಿಲ್ಲ. ಅವ್ರು ಇದ್ದಾಗ ಎಷ್ಟು ಖುಷಿಯಾಗಿ ಎಲ್ಲರನ್ನೂ ಸೆಟ್ಟಲ್ಲಿ ನೋಡ್ಕೊತಿದ್ರು. ಅವ್ರ ಫ್ಯಾಮಿಲಿನೂ ಹಾಗೆ ಬಂದು ಅವ್ರ ಜೊತೆ ಮಾತಾಡ್ತಿದ್ರು. ನನಗಂದರೆ ವಿಜಯಲಕ್ಷ್ಮಿ ಮ್ಯಾಮ್ ಎಲ್ಲ ಇದ್ದಾಗ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಅವ್ರು ಕರೆದ್ರು ನಾನು ದೂರನೇ ಇರ್ತಿದ್ದೆ. ಚೆನ್ನಾಗಿರ್ತಿದ್ರು ಅಲ್ಲೆಲ್ಲ, ತುಂಬ ಚೆನ್ನಾಗಿ. ಆ ಸೆಟ್ಟಲ್ಲಿ ಒಂದು ವೈಬ್ ಇತ್ತಲ್ಲ, ಆ ವೈಬೇ ಡಿವೈನ್ ಥರ ಇತ್ತು ಮೇಡಮ್. ಅಷ್ಟು ಪಾಸಿಟಿವ್ ಇತ್ತು. ಅಷ್ಟು ಅಲ್ಲಿ ನನಗೆ ಬೆಳಿಗ್ಗೆ ಎಲ್ಲ ಸೆಟ್ಟಿಗೆ 7 ಗಂಟೆಗೆ ಹೋದರೆ ನಾನು 4 ಗಂಟೆಗೆ ಎದ್ದು ಗೀಸರ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಕೂರ್ತಿದ್ದೆ. ಅಂದರೆ ಇನ್ನೂ 5 ಗಂಟೆ ಆಗಿದೆಯಾ, ಇನ್ನೂ 6 ಗಂಟೆ ಆಗಿದೆಯಾ, ಈಗ ಎಷ್ಟೊತ್ತಿಗೆ 7 ಗಂಟೆ ಆಗುತ್ತೆ, ನಾವು ಎಷ್ಟೊತ್ತಿಗೆ ದರ್ಶನ್ ಸಾರ್ ನೋಡ್ತೀವಿ. ನಾನು ಹೋಗೋದು ಅವ್ರ ಕಾರ್ ಹತ್ರ ಫೋಟೋ ತಗೊಳೋದು, ಅವ್ರು ಬರೋಕ್ಕಿಂತ ಮುಂಚೆನೇ ಅವ್ರ ಕಾರ್ ಹತ್ರ ಫೋಟೋ ತಗೊಳ್ಳೋದು, ಅವ್ರ ಕ್ಯಾರವನ್ಗಳನ್ನೆಲ್ಲ ಹಿಂಗೆ ಟಚ್ ಮಾಡೋದು, ಅದಿಷ್ಟ. ಅವರು ಓಡಾಡಿರೋದು, ಅವ್ರು ಮುಟ್ಟಿರೋದು. ಯಾಕಂದರೆ ನಾವು ಅವ್ರನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ. ಸೊ ಅವ್ರು ಇರೋ ಜಾಗ, ಅವ್ರು ಓಡಾಡಿರೋ ಜಾಗ. ಈಗ ಹಿಂದಿನ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ಆಳಿದ ಹಂಪೆ ಇದು ಹೀಗೆ ಅಂತ ಎಲ್ಲ ನೋಡಿ ಹೋಗ್ತೀವಲ್ಲ. ನಾವಿವಾಗ ಅವರು ನನ್ನ ಪಾಲಿನ ರಾಜ ಬದುಕೇ ಇದ್ದಾರೆ, ಜೊತೆಗೇ ಇದ್ದಾರೆ. ಅದನ್ನು ನಾನು ಚಂದ ಎಕ್ಸ್ಪ್ಲೋರ್ ಮಾಡಬೇಕು ಅವ್ರ ಜೊತೆ ಅಂತ ನಾನು ಅವ್ರ ಕಾರು, ಅವ್ರು ಹಾಕೋ ಬಟ್ಟೆ, ಅವ್ರ ಪ್ರತಿಯೊಂದು, ನಾನು ಅದನ್ನೇ ಹೇಳಿದೆ. ಅವ್ರ ಹತ್ರ ನನಗೇನೋ ಕೇಳೋಕ್ಕೆ ತುಂಬ ಇದಾಗ್ತಾಯಿತ್ತು. ಅದಕ್ಕೆ ನಾನು ಅವ್ರ ನೆನಪಿಗೆ ಏನಾದರೂ ಇಲ್ಲಿಂದ ತಗೊಂಡು ಹೋಗಲೇಬೇಕು ಅಂತ ಅವ್ರೊಂದು ಸೇದ್ ಬಿಸಾಕಿರೋ ಸಿಗರೆಟ್ ಬಡ್ಡೆ ಎತ್ಕೊಂಬಂದ್ಬಿಟ್ಟಿದ್ದೆ ನಾನು. ಅಂದರೆ ಅವ್ರು ಮುಟ್ಟಿರೋದೇನೋ ಬೇಕು ನನಗೆ ಅನ್ನೋ ಥರ ಅದನ್ನೇ ಎತ್ಕೊಂಬಂದು ನನ್ನ ಮನೇಲಿ ಇಟ್ಕೊಂಡಿದ್ದೆ. ನನಗೆ ಅಷ್ಟು ಇಷ್ಟ. ನಾನು ಇಷ್ಟಪಡೋಕ್ಕೆ ನನ್ನ ಮನಸ್ಸು ಅಷ್ಟೇ ಸಾಕು. ಮೋಸ್ಟ್ಲಿ ನಾನು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೇಡಮ್, ನೀವು ಯಾರನ್ನಾರ ಇಷ್ಟಪಡಬೇಕು, ನೀವು ಯಾರಿಗಾರ ಫ್ಯಾನ್ಸ್ ಆಗ್ಬೇಕಂತ 4 ಜನಕ್ಕೆ ಕೇಳಬೇಕು, ಹಂಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾನು ಇಷ್ಟಪಡೋಕ್ಕೆ ನಾನು ಯಾರನ್ನ ಕೇಳಬೇಕು ಅನ್ನೋದು ನನ್ನ ಕ್ವಶನ್ನು. ನಿಮ್ಗೆ ಯಾರಿಲ್ಲ, ನಿಮ್ಗೆ ಇಷ್ಟ, ನನಗೆ ಇವ್ರು ಇಷ್ಟ, ನನಗೆ ಇಷ್ಟ, ಅವ್ರವ್ರು ಇಷ್ಟ. ಒಟ್ಟಿನಲ್ಲಿ ನಾವು ಕನ್ನಡಿಗರು ಕನ್ನಡ ಸಿನಿಮಾನ ಇಷ್ಟಪಡಬೇಕು, ಎಲ್ಲ ಸಿನಿಮಾನು ನೋಡಬೇಕು, ಎಲ್ಲರೂ ಇಷ್ಟ. ಹೌದು. ಅಂದರೆ ನೀವು ಹೇಳಿದ್ರಿ ದರ್ಶನ್ ಸರ್ ಅಷ್ಟೊಂದು ಇಷ್ಟ ಆಗ್ತಾರೆ, ಸಿಗರೇಟ್ ಅವ್ರು ಸೇದ್ ಬಿಸಾಕಿರುವಂಥ ಪೀಸ್ ಇಟ್ಕೊಂಡಿದ್ದೆ ಅಂತ. ಅಂದರೆ ನೀವು ಮುಂಚೆಯಿಂದನೂ ದರ್ಶನ್ ಅವರ ಅಭಿಮಾನಿನ, ಅಥವಾ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅವರ ವ್ಯಕ್ತಿತ್ವ ನೋಡಿ ಅವ್ರ ಜೊತೆ ಒಡನಾಟ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟೊಂದು ಹುಚ್ಚು ಅಭಿಮಾನಿ ಆಗಿದ್ದೀರಾ ಅಂತ? ಮೇಡಮ್, ನಾನು ಊಟದಲ್ಲಿಂದ ಅಭಿಮಾನಿ. ಯಾಕಂದರೆ ನಮ್ಮದು ಹಳ್ಳಿ, ನಮ್ಮೂರಲ್ಲಿ ಥಿಯೇಟ್ರಿಗೆ ಹೋಗ್ಬೇಕಂದ್ರೆ 25 ರೂಪಾಯಿ ಇತ್ತು ಅಲ್ವಾ? ಹೌದಾ, 25 ರೂಪಾಯಿ. ಆ 25 ರೂಪಾಯಿ ಕಷ್ಟ ಇತ್ತು. ಅದಕ್ಕೆ ನಾವು ಸಿನಿಮಾ ಎಲ್ಲ ಆದ್ರ ಮೇಲೆ ಆ ಕ್ಯಾಸೆಟ್ ಬಂದ್ರ ಮೇಲೆ ಕ್ಯಾಸೆಟ್ ತಂದು ನೋಡ್ತಿದ್ವಿ. ಒಂದು ಕ್ಯಾಸೆಟಿಗೆ 10 ರೂಪಾಯಿ ಮೇಡಮ್. ಆ 10 ರೂಪಾಯಿಗೆ 2 ದಿನ ಕೂಲಿ ಕೆಲಸ ಮಾಡಬೇಕಿತ್ತು ನಾನು ಚಿಕ್ಕವನಿದ್ದೆ. ನಂಗೆ 5 ರೂಪಾಯಿ ಕೊಡೋ. ಅದರಲ್ಲಿ ತೊಗೊಂಡೋಗಿ ದರ್ಶನ್ ಸರ್ ಸಿನಿಮಾನ 14 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು ಹೋಗಿ ಆ ಕ್ಯಾಸೆಟ್ ಇಟ್ಕೊಂಬಂದರೆ ಊರಲ್ಲಿ ಕರೆಂಟೇ ಇರ್ತಿರಲಿಲ್ಲ. ಮಾರನೇ ದಿನ ಅದನ್ನು ವಾಪಸ್ ಕೊಡಲೇಬೇಕು ನಾವು. ದಿನಿಡೀ ಬರೀ ಪೋಸ್ಟ್ರ್ ನೋಡ್ತಿದ್ದೆ ನಾನು. ಬರೀ ಪೋಸ್ಟರ್ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಆ ಲೆವೆಲಿಗೆ ಫ್ಯಾನ್ ನಾವು. ಸೊ ಹಂಗಾಗಿ ಆವಾಗಲಿಂದನೇ ಫ್ಯಾನ್. ಅದರಲ್ಲಿ ಏನು ಈಗ ಸಿನಿಮಾ ಇದೆ ಅಂತ ಫ್ಯಾನ್ ಅಲ್ಲ, ಅಥವಾ ಅವ್ರ ಬಗ್ಗೆ ಏನೋ ಒಳ್ಳೇದು ಮಾತಾಡ್ರೆ ಏನೋ ಆಗುತ್ತೆ ಅಂತಲ್ಲ. ನಾನು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಒತ್ತಿ ಹೇಳ್ತೀನಿ ಅಂದರೆ, ಯಾರೇ ಒಳ್ಳೇದು ಮಾಡಿದ್ರು ಅದು ಗೊತ್ತಾಗಬೇಕು. ಅವರಿಗೂ ಇನ್ನೂ ಜಾಸ್ತಿ ಒಳ್ಳೇದು ಮಾಡೋ ಮನಸ್ಸು ಬರುತ್ತೆ. ಅವ್ರು ಹೇಳ್ತಾರೆ, ಹೌದು ಮಾಡಬೇಡಿ, ಯಾರು ಹೇಳಬೇಡಿ ಅಂತ. ಹೈಡ್ ಮಾಡಿ ಏನು ಪ್ರಯೋಜನ? ಯಾಕೆ ಹೈಡ್ ಮಾಡ್ಬೇಕು? ನನ್ನ ಕ್ವಶನ್. ಯಾರೇ ಒಳ್ಳೇದು ಮಾಡಿದ್ರು, ನಾಳೆ ನೀವೇ ಒಳ್ಳೇದು ಮಾಡಿದ್ರು ಅದು ಹೈಡ್ ಆಗಬಾರ್ದು. ಅವರಿಗೆ ಒಳ್ಳೇದು ಮಾಡೋಕ್ಕೂ, ಈಗ ನಾನೇ ಒಳ್ಳೇದು ಮಾಡಿದೆ, ನಾಳೆ ಅಲ್ಲೆಲ್ಲ ಅವ್ನು ಒಳ್ಳೇದು ಮಾಡಿದ್ರಂತೆ, ಒಳ್ಳೇದು ಮಾಡಿ ನನಗೆ ಒಳ್ಳೇದು ಮಾಡಿದ್ರೆ ಇದರಲ್ಲಿ ಈ ಥರ ಕಿಕ್ಕಿದೆಯಾ ಅಂತ ನಾನು ಇನ್ನೂ ಒಳ್ಳೇದು ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಅದನ್ನು ಅವ್ರು ಮಾಡಿದ್ದಾರೆ. ನಾನು ಹೇಳೋದು, ಯಾರು ಒಳ್ಳೇದು ಮಾಡಿದ್ರು ಅದು ಬರಬೇಕು, ಅದು ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಲಿ, ಬಾಸ್ ಬೇಗ ಬರಲಿ. ಓಕೆ. ಇವಾಗ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಹೇಳಿದ್ರು, ಪ್ರಕಾಶ್ ಸರ್ ಹೇಳಿದ್ರು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಓಡಾಡ್ತಾ ಇತ್ತು. ನಿಮ್ಮ ಜೊತೆ ಅವರ ಕಾಂಬಿನೇಷನ್ ಇತ್ತಾ? ಇಲ್ಲ, ನಂದು ಬೇರೆ, ಅವನದೇ ಬೇರೆ ಪೋರ್ಷನ್ ಇತ್ತು. ಬಟ್ ಇಬ್ಬರು ಸೆಟ್ಟಿಗೆ ಒಟ್ಟೆ ಹೋಗಿದ್ದೀವಿ. ಸೊ ನಾವಿಬ್ಬರು ಫ್ರೆಂಡ್ಸು. ಆಮೇಲೆ ಮಾಮೂಲಿ ನಾರ್ಮಲ್ ನಾವು ಟಿ ವಿಲಿ ವರ್ಕ್ ಮಾಡೋದ್ರಿಂದ, ನಾನು ಅವನು ಸ್ಟೇಜಲ್ಲಿ ವರ್ಕ್ ಮಾಡೋದ್ರಿಂದ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಮಾತಾಡ್ತಾ ಇದ್ವಿ, ನಿಂದೇನಾಯಿತು, ನಿಂದು ಹೆಂಗಾಯಿತು, ನಿಂದು ಯಾವ ಥರ ಸೀನ್ ಇತ್ತು, ನಂದು ಹಿಂಗೆ ಸೀನ್ ಇತ್ತು, ನಿನ್ನ ಕಾಸ್ಟ್ಯೂಮ್ ಹಿಂಗಿದೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ನಾನು ಹೋಗೋಷ್ಟೊತ್ತಿಗೂ ಅಷ್ಟೇ ಅವನು ಅದನ್ನೇ ಹೇಳಿದೆ, ಬ್ರೋ ನಾನು ಮೋಸ್ಟ್ಲಿ ಬಿಗ್ ಬಾಸಲ್ಲಿ ಇರ್ತೀನಿ, ಸೊ
ನಾನು ಮಿಸ್ ಮಾಡ್ಕೊತೀನಿ ಅಂತಲೇ ಹೇಳಿದ್ದ. ಸೊ ಇಲ್ಲ, ಬಂದ್ರ ಮೇಲೂ ಮೋಸ್ಟ್ಲಿ ಅವ್ನು ಬಂದ್ರ ಮೇಲೂ ಸಿನಿಮಾ ಥಿಯೇಟ್ರಲ್ಲಿ ಇರುತ್ತೆ. ಓಕೆ, ಅಂದರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆ ಒಳಗಡೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಕೊಂಡು ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಏನು ಅನ್ಸುತ್ತೆ? ಯಾಕಂದರೆ ನಿಮ್ಮ ಸ್ನೇಹಿತರಲ್ವಾ, ಆಮೇಲೆ ಡೆವಿಲ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಟ್ಟಿಗೆ. ಇವಾಗ ಅವ್ರ ಮನೆ ಒಳಗಡೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಕೆಲವೊಂದು ಸಲ ಓವರಾಗಿ ಮಾತಾಡ್ತಾರೆ ಅಂತಲೂ ಅನಿಸಿದೆ ಕೆಲವರಿಗೆ. ನಿಮಗೆ ಏನು ಅನಿಸುತ್ತೆ? ಎಲ್ಲವೂ ಸರಿ ಇರೋಕ್ಕೆ ನಾನೇನು ದೇವ್ರ ಮೇಡಮ್? ಅವನೇನು ದೇವ್ರ ಅಲ್ವಾ? ಅವನ ಆರ್ಟಿಸ್ಟು, ಅವನಿಗೆ ಸರಿ ಎಂದಿದ್ದನ್ನ ಅವ್ನು ಮಾಡ್ತಾನೆ. ಅವನು ಆದಷ್ಟು ನಗಿಸ್ಕೊಂಡೇ ಮೇಂಟೈನ್ ಮಾಡೋಕ್ಕೆ ಮೇಂಟೈನ್ ಮಾಡ್ತಾನೆ. ಕೆಲವೊಮ್ಮೆ ಈಗ ನಮಗೂ ಅದೇ ಏನು, ನಾವು ಎಲ್ಲದನ್ನೂ ಸಹಿಸ್ಕೊಂಡಿರೋಕ್ಕೆ ನಮ್ಮಲ್ಲೂ ರಕ್ತನೇ ಇರೋದು, ಅವನಲ್ಲೂ ಪಾಪ ರಕ್ತ ಕುದಿಯುತ್ತಲ್ವಾ. ಈಗ ನಾವು ಆಚೆ ಇದ್ದಿದ್ರೆ ಗೊತ್ತಾಗ್ತಿಲ್ಲ, ಪಾಪ ಒಳಗಿದೆ. ಕೆಲವೊಂದನ್ನು ಅಪೋಸ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಕಾಮಿಡಿ ಮಾಡ್ತಾ ಕೆಲವರಿಗೆ ಹರ್ಟ್ ಆಗುತ್ತೆ, ಯಾರಿಗೊಬ್ರಿಗೆ ಹರ್ಟ್ ಆಗುತ್ತೆ. ಎಲ್ಲರೂ ಇರಲೇಬೇಕು, ಆಟ ಆಡಲೇಬೇಕು. ಆಮೇಲೆ ಅಲ್ಲೇನು ಎಲ್ಲರೂ ಮುದ್ದು ಮಾಡ್ಕೊಂಡಿರೋಕ್ಕೂ ಆಗಲ್ವಲ್ಲ. ಅವ್ನು ಗೆಲ್ಲಬೇಕಂದ್ರೆ ಕೆಲವೊಮ್ಮೆ ಇರಿಟೇಟ್ ಮಾಡಬೇಕಾಗುತ್ತೆ. ಅದೆಲ್ಲ ಕಾಮನ್ ಮೇಡಮ್. ಎಲ್ಲದನ್ನೂ ನಗಿಸ್ಕೊಂಡೇ ಇರೋಕ್ಕಾಗಲ್ಲ, ಅಥವಾ ಎಲ್ಲದನ್ನೂ ಜಗಳ ಮಾಡ್ಕೊಂಡೇ ಇರೋಕ್ಕಾಗಲ್ಲ. ಅಲ್ಲೇ ಜಗಳ ಮಾಡಿದವರು ಈಗ ಒಳ್ಳೆಯವರಾಗಿಲ್ವಾ ಅಲ್ವಾ? ಎಲ್ಲವೂ ಆಗ್ತಾ ಇರುತ್ತೆ ಮೇಡಮ್. ನಾಳೆ ಗಿಲ್ಲಿನೂ ಜಗಳ ಮಾಡಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಏನೂ ಮಾಡೋಕ್ಕಾಗಲ್ಲ. ಆಚೆಗಿದ್ರೆ ಏನು ಮಾಡಲ್ವ ನಾವು? ನಮ್ಮ ಫ್ರೆಂಡ್ಸ್ ಹತ್ರ ನಾವು ಕಿತ್ತಾಡಲ್ವಾ? ಕಿತ್ತಾಡಿದ್ರು ಕೂಡಲೇ, ಜಗಳ ಆಡಿದ್ರು ಕೂಡಲೇ ದುಶ್ಮನ್ ಅಂತ ಅಲ್ಲ. ಈ ಒಂದೇ ಮನೇಲಿ ಇದ್ದಾಗ ಈಗ ನಾನೇ ಈಗ ನಮ್ಮ ಮನೆ ಇಲ್ಲಿ ಅಮ್ಮ ಬಿಟ್ಟಿದ್ದೀನಿ, ಅಮ್ಮ 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 ಅಂತ ಇರ್ತೀನಿ. ನಾನೇ 24 ಗಂಟೆ ಅಮ್ಮನ ಜೊತೆ ಇದ್ದರೆ ಅಮ್ಮ ಸಾರು ಸರಿ ಇಲ್ಲ, ಅಮ್ಮ ಪಲ್ಯ ಸರಿ ಇಲ್ಲ, ಅಮ್ಮ ಅನ್ನ ಮಾಡಿದ್ದೇ ಸರಿ ಇಲ್ಲ ಅಂತ ಜಗಳ ಆಡ್ತೀವಿ. ಸ್ವಂತ ಅಮ್ಮನ ಜೊತೆನೇ ಜಗಳ ಆಡ್ತೀವಿ. ಇನ್ನು ಫ್ರೆಂಡ್ಸ್ ಜೊತೆ ಜಗಳ ಆಡಲ್ವಾ? ಒಂದೇ ಕಡೆ ಕೆಲಸ ಮಾಡಲು ಜಗಳ ಆಡಲ್ವಾ? ನೋ ಪ್ರಾಬ್ಲಮ್, ಅದೆಲ್ಲ ಕಾಮನ್. ನಾವು ಜಸ್ಟ್ ಎಂಟರ್ಟೈನ್ ಮಾಡಬೇಕು. ಅವ್ನು ನಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ದಾನೆ ಅಷ್ಟೇ ನೋಡಬೇಕಷ್ಟೇ. ಗಿಲ್ಲಿ ಗುಡ್ ಮಗ, ಒಳ್ಳೇದಾಗುತ್ತೆ ಬಾ. ಓಕೆ, ದರ್ಶನ್ ಸರ್ಗೆ ಈ ಬೆನ್ನು ನೋವು ಇರ್ಬೋದು, ಅವರ ಹೆಲ್ತ್ ಇಶ್ಯೂಸ್ ಒಂದಿಷ್ಟು ಇರೋ ಕಾರಣ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಆ ಸೆಟ್ಟಲ್ಲಿ ಯಾವ ಥರ ಇದ್ದರು ಅಂತ ದರ್ಶನ್ ಸರ್? ಅದೇ ಅವರಿಗೆ ಅವ್ರ ಪೇಯ್ನ್ ಆದಾಗೆಲ್ಲ ಕ್ಯಾರವನ್ನಿಗೆ ಹೋಗಿ ಅಲ್ಲೊಂದು 10 ನಿಮಿಷ ರೆಸ್ಟ್ ಮಾಡಿ ಬರೋರು. ಇಲ್ಲಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಹೋದರು, ಏನಕ್ಕೆ ಹೋದರು ಅಂತ. ಸೊ ಅವ್ರವ್ರದ್ದು ಪೇಯ್ನ್ ಗೊತ್ತಲ್ಲ ಮೇಡಮ್, ಅವರಿಗೆ ಗೊತ್ತಿರುತ್ತೆ. ಸೊ ಅವ್ರು ಯಾವತ್ತೂ ನಮ್ಮ ಹತ್ರ ಅಂದರೆ ಆಗಲ್ಲ, ಅರ್ಧಕ್ಕೆ ಬಿಟ್ಟು ಹೋಗಿರೋದು. ಇವತ್ತು ಸೆಟ್ಟು ದರ್ಶನ್ ಸಾರಿಗೆ ನೋವಿದೆ, ತುಂಬ ನೋವಿದೆ, ಪ್ಯಾಕಪ್. ಅರ್ಧ ಗಂಟೆ ನಾವೆಲ್ಲ ಪ್ಯಾಕಪ್ ಆಗ್ಬೋದು ಇವತ್ತಂತ ಕೂತ್ರೆ, ದರ್ಶನ್ ಸರ್ 15 ನಿಮಿಷ 20 ನಿಮಿಷ ರೆಸ್ಟ್ ಮಾಡಿ ವಾಪಸ್ ಬಂದುಬಿಡೋರು. ಅವರು ಬರೋಷ್ಟೊತ್ತಿಗೂ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಅವ್ರಿಗೇನೋ ಆಗಿದೆ ಇದು ಅಂತ. ಯಾವುದು ತೋರಿಸ್ಕೊಂತಿಲ್ಲ. ನನಗೆ ಹೆಂಗೆ ಗೊತ್ತಾಗ್ತಿತ್ತು ಅಂದರೆ, ನಾನು ಅವ್ರನ್ನ ಬಿಟ್ಟು ಬೇರೆ ಏನೂ ಸೆಟ್ಟಲ್ಲಿ ನೋಡ್ತಾ ಇರಲಿಲ್ಲ. ನಾನು ಅವ್ರು ಎಲ್ಲೋದ್ರೂ ಅಬ್ಸರ್ವ್ ಮಾಡ್ತಿದ್ದೆ. ನಾನು ಅವರು ಹುಡುಗರು, ಅವ್ರ ಬೌನ್ಸರ್ಸು, ಮ್ಯಾನೇಜರ್ ಎಲ್ಲ ಏನಾಯಿತು ಅಣ್ಣಂಗೆ ಅಂತ ಕೇಳೋದ್ರಿಂದ ನನಗೆ ಗೊತ್ತಾಗ್ತಾಯಿತ್ತು ಅಷ್ಟೇ. ಅವರೆಲ್ಲೂ ತೋರಿಸ್ಕೊಳ್ತಾ ಇರಲಿಲ್ಲ. ಓಕೆ, ಎಂಡ್ ಆಫ್ ದ ಡೇ 11ಗೆ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ ದರ್ಶನ್ ಸರ್ ಅಭಿಮಾನಿಗಳಿಗೆ, ಹಾಗೆ ನಿಮ್ಮನ್ನು ಇಷ್ಟಪಡುವಂಥ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ? ನಾವು ಮೋಸ್ಟ್ಲಿ ಇವಾಗ ಅವರಿಗೆ ಅಭಿಮಾನಿಗಳಿಗೆ ಏನೂ ಹೇಳೋದು ಬೇಡ ಅನಿಸುತ್ತೆ. ಯಾಕಂದರೆ ಅಭಿಮಾನಿಗಳೇ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ನೀವು ಎಷ್ಟು ಸತಿ ನೋಡ್ತೀರಾ? ನಾವು 10 ಸತಿ ನೋಡ್ತೀವಿ. ನಮ್ಮದು ಇವತ್ತು ಟಿಕೆಟ್ ತೊಗೊಳ್ತೀವಿ, ನಾವು ಅವ್ರಿಗೆ ಹೇಳ್ತೀವಿ. ಸೊ ಇದು ಅಭಿಮಾನಿಗಳೇ ಕಟ್ಟಿರೋ ಸಾಮ್ರಾಜ್ಯ. ಡಿ ಬಾಸ್ಗೋಸ್ಕರ ಅಭಿಮಾನಿಗಳೇ ಕಟ್ಟಿರೋ ಸಾಮ್ರಾಜ್ಯ. ಈ ಸಾಮ್ರಾಜ್ಯನ ಅವರೇ ಕಾಪಾಡ್ತಾರೆ, ಅವರೇ ಎತ್ಕೊಂಡು ಹೋಗ್ತಾರೆ. ಓಕೆ ಕಾರ್ತಿಕ್ ಅವರೇ, ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗೆ, ದರ್ಶನ್ ಸರ್ಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಡೆವಿಲ್ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಹುಲಿ ಕಾರ್ತಿಕ್ ಅವರ ಮಾತು. ಥ್ಯಾಂಕ್ ಯು.